ಜಮೀನು ವಿವಾದ ಮಾಸ್ತಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಲಾಗಿದೆ. ಮಾಜಿ ಶಾಸಕ ಕೆಎಸ್ ಮಂಜುನಾಥ್ ಗೌಡ ಮತ್ತು ಬೆಂಬಲಿಗರು ಮುತ್ತಿಗೆ ಹಾಕಿದ್ದಾರೆ. ಮಾಲೂರು ತಾಲೂಕಿನ ಅಗಲಕೋಟೆ ಗ್ರಾಮದ ಜಮೀನು ವಿವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಮಾಜಿ ಶಾಸಕ ಕೆಎಸ್ ಮಂಜುನಾಥ್ ಗೌಡ ಹಾಗೂ ಬೆಂಬಲಿಗರು ಮುತ್ತಿಗೆ ಹಾಕಿದ್ದಾರೆ. ಮೊನ್ನೆ ವಿವಾದಿತ ಜಮೀನಿಗೆ ಭೇಟಿ ನೀಡಿದ್ರು ಮಂಜುನಾಥ್ ಗೌಡ. ಅಕ್ರಮವಾಗಿ ಜಮೀನಿಗೆ ಪ್ರವೇಶ ಮಾಡಿದ್ದಾರೆ ಅಂತ ಎಸ್ಪಿಗೆ ದೂರು ನೀಡಲಾಗಿದೆ. ಇಲ್ಲಿ ಮಂಜುನಾಥ್ ಗೌಡ ಸೇರಿ 6 ಜನರ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ ಇಲ್ಲಿ ಪೊಲೀಸರು. ಮಾಸ್ತಿ ಸರ್ಕಲ್ ಇನ್ಸ್ಪೆಕ್ಟರ್ ಓಂ ಪ್ರಕಾಶ್ ಗೌಡ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ. ರೈತರಿಗೆ ಖಾಸಗಿ ಕಂಪನಿಯ ತೊಂದರೆ ಬಗ್ಗೆ ದೂರು ಕೊಟ್ಟರು ಕೇಸು ದಾಖಲಿಸ್ತಾ ಇಲ್ಲ. ಇದೀಗ ಮಾಸ್ತಿ ಪೊಲೀಸರು ಖಾಸಗಿ ಕಂಪನಿಗೆ ಕುಮ್ಮಕ್ಕು ನೀಡ್ತಾ ಇದ್ದಾರೆ ಅಂತ ಆರೋಪ ಮಾಡಲಾಗ್ತಾ ಇದೆ. ಏಕಾಏಕಿ ಪೊಲೀಸ್ ಠಾಣೆಗೆ ನುಗ್ಗಲು 100 ಜನರು ಯತ್ನ ಮಾಡಿದ್ದಾರೆ. ಪೊಲೀಸರು ಹಾಗೂ ಪ್ರತಿಭಟನಾಕಾರರ ಮಧ್ಯೆ ನೂಕಾಟ ತಳ್ಳಾಟ ನಡೆದಿದೆ. ಜನ ನಿಯಂತ್ರಿಸಲಾಗದೆ ಠಾಣೆ ಬಾಗಿಲು ಮುಚ್ಚಿದ್ದಾರೆ ಇಲ್ಲಿ ಪೊಲೀಸರು. ಅಲ್ಲ ಸರ್, ಅದು ಸಿವಿಲ್ ಡಿಸ್ಪ್ಯೂಟ್ ಇದೆ. ನಾಳೆಯಿಂದ ಮಾಡ್ತಾ ಇಲ್ಲ. ದೊಡ್ಡ ಸ್ಕ್ಯಾಮು. ಆಲೂರಲ್ಲಿ 500 ಕೋಟಿ ಬೆಲೆ ಬಾಳೋ ಜಮೀನು ಹೊಡೆಯೋ ಪ್ಲಾನ್ ಇದೆ. ಇದು ಅದರ ಒಂದು ಶ್ರೀನಿವಾಸ ಅವರ ಮಗಳು ವಯಸ್ಸು ನಾಟಕಲ್ಲಿ ಇಷ್ಟು ಜನ ಸೇರೋರೆ. ತಾಲೂಕ್ ಮ್ಯಾಜಿಸ್ಟ್ರೇಟ್ ಅವರು ಅರ್ಥ ಮಾಡ್ಕೊಳ್ಳಿ. ನನಗೆ ಇವ್ರು ಮಾಡಲ್ಲ ಅಂತ ನನಗೆ ಗೊತ್ತು. ನಾನು ತೆರವು ಮಾಡಿಸ್ತೀನಿ. ಆ ಸ್ಕೂಲಲ್ಲಿ ಓದ್ ಸ್ಟೂಡೆಂಟ್ಸ್ ಇವ್ರ ಮನೆ ಹಾಳಾಗೋಗಿ ಇಲ್ಲ ಅಂದ್ರೆ ನೆನ್ನೆ ಬಂದು ಸುಳ್ಳು ಹೇಳಿದವರಲ್ಲ ಅವ್ರ ಮನೆಗೆ ಹಾಳಾಗೋಗ್ಬೋದಾ? ಓಂ ಪ್ರಕಾಶ್ ಗೌಡ ಮನೆ ಹಾಳಾಗೋಗ್ಬೋದಾ?